ಎಲ್ಲರಿಗೂ ರಾಮಾಯಣದ ಭಾಗವಾದ ಅಯೋಧ್ಯಕಾಂಡಕ್ಕೆ ಆಧಾರದ ಸ್ವಾಗತ. ಮಂಥರೆಯುವಿಗೆ ತನ್ನ ಕುಟಿಲೋಪಾಯದಿಂದ ಕೈಕೇಯಿಯ ಮನವನ್ನ ಪರಿವರ್ತನೆ ಮಾಡಿದಳು ಎಂಬುದನ್ನ ಹಿಂದಿನ ಸಂಚಿಕೆಯಲ್ಲಿ ತಿಳಿದುಕೊಳ್ಳಲಾಗಿದೆ. ಇಡೀ ಅಯೋಧ್ಯ ನಗರವನ್ನ ಕತ್ತಲಿಗೆ ದೂಡುತ್ತಾಳೆ ಮಂಥರೆ. ಇದೆಲ್ಲವೂ ತಿಳಿಯದ ಕೈಕೇಯಿಯು ಮಂಥರೆಯ ಕೈಮುಷ್ಟಿಯಲ್ಲಿ ಬಂದಿಯಾಗುತ್ತಾಳೆ. ಮಂಥರೆಯ ಮಾತಿನ ಮೋಡಿಯಿಂದ ಕೈಕೇಯಿಯು ಹೇಗೆ ಇಡೀ ಅಯೋಧ್ಯ ನಗರವನ್ನ ಕತ್ತಲಿಗೆ ದೂಡಿದಳು ಎನ್ನುವುದರ ಬಗ್ಗೆ ಪರಿಪರಿಯಾಗಿ ಈ ಸಂಚಿಕೆಯಲ್ಲಿ ತಿಳಿಸಿಕೊಡಲಾಗುವುದು. ವಿಡಿಯೋವನ್ನ ಪೂರ್ತಿಯಾಗಿ ನೋಡುವ ಮೂಲಕ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಹಾಗೆ ಬೆಲ್ ಐಕನ್ ಕ್ಲಿಕ್ ಮಾಡಿ. ಮಂಥರೆಯ ಮಾತನ್ನ ಕೇಳಿ ಭರತನಿಗೆ ಈಗಲೇ ಪಟ್ಟಾಭಿಷೇಕವನ್ನ ಮಾಡಿಸುವೆನು, ಇವೆರಡಕ್ಕೂ ಒಂದು ಉಪಾಯವನ್ನ ಯೋಚಿಸಿ ಹೇಳು ಎಂದಳು. ಇದನ್ನ ಕೇಳಿ ಪಾಪ ಬುದ್ಧಿಯೊಳಾದ ಮಂಥರೆಯು ಯೋಚಿಸಿ ಹೇಳಿದಳು, ಬಲೆ ಕೈಕೇಯಿ, ಭರತನಿಗೆ ರಾಜ್ಯವನ್ನ ಕೊಡಿಸಲು ಒಂದು ಉಪಾಯವನ್ನ ಹೇಳುತ್ತೇನೆ. ನಿನಗೆ ಜ್ಞಾಪಕವಿಲ್ಲವೇ? ಜ್ಞಾಪಕವಿದ್ದು ನನ್ನಿಂದ ಮರೆಮಾಚುತ್ತಿದ್ದೀಯಾ? ಆ ವಿಷಯವನ್ನ ನನ್ನಿಂದಲೇ ಕೇಳಬೇಕೆಂದಿದ್ದರೆ ಹೇಳುತ್ತೇನೆ, ಆಮೇಲೆ ನಿನ್ನ ಆಲೋಚನೆ ಇದ್ದಂತೆ ನಡೆಸು ಎಂದಳು. ಹಾಸಿಗೆಯ ಮೇಲೆ ಕಾಲು ಬಾಚಿಕೊಂಡು ಮಲಗಿದ್ದ ಕೈಕೇಯಿಯು ಈಗ ಹಾಸಿಗೆಯಿಂದ ಸ್ವಲ್ಪ ಮೇಲೆದ್ದು ಕುಬ್ಜಿಗೆ ಹೇಳಿದಳು, ಬೇಗ ಹೇಳು ಮಂಥರೆ, ಆ ಉಪಾಯ ಯಾವುದು? ಆಗ ಪಾಪದರ್ಶಿನಿಯಾದ ಮಂಥರೆಯು ಶ್ರೀರಾಮನ ಪಟ್ಟಾಭಿಷೇಕವನ್ನು ತಪ್ಪಿಸುವುದನ್ನೇ ಗುರಿಯಾಗಿಟ್ಟುಕೊಂಡು ಹೇಳಿದಳು, ದೇವಿ, ಹಿಂದೆ ದಶರಥ ರಾಜನು ದೇವಾಸುರ ಯುದ್ಧದಲ್ಲಿ ಇಂದ್ರನಿಗೆ ಸಹಾಯ ಮಾಡಲು ಅನೇಕ ಸಾಮಂತ ರಾಜರೊಡನೆ ಹೊರಟಾಗ ನಿನ್ನನ್ನು ಸಂಗಡ ಕರೆದುಕೊಂಡು ತಿಮಿಧ್ವಜನೆಂಬ ರಾಕ್ಷಸ ರಾಜಧಾನಿಯಾದ ವೈಜೋತ್ತನೆಂಬ ಪಟ್ಟಣವನ್ನ ಸೇರಿದನು. ತಿಮಿಧ್ವಜನಿಗೆ ಶಬರನೆಂದು ಹೆಸರು. ಅವನು ಇಂದ್ರನೊಡನೆ ಯುದ್ಧಕ್ಕೆ ನಿಂತಾಗ ಆಗ ನಿನ್ನ ಪತಿಯಾದ ದಶರಥನು ಅವರೊಡನೆ ಯುದ್ಧಕ್ಕೆ ನಿಂತನು. ರಾಕ್ಷಸರ ಸತತವಾದ ಸಹಸ್ರ ಪ್ರಹಾರದಿಂದ ದಶರಥನು ಸರ್ವಾಂಗಗಳಲ್ಲೂ ಗಾಯಗೊಂಡಿದ್ದ. ಇದರಿಂದ ಮೂರ್ಛೆ ಬಿದ್ದು ದಶರಥನು ರಥದಲ್ಲಿಯೇ ಮಲಗಿದನು. ಆ ವೇಳೆಯಲ್ಲಿ ರಥದ ಸಾರಥಿಯಾಗಿದ್ದ ನೀನು ಯುದ್ಧರಂಗದಿಂದ ರಾಜನನ್ನು ರಥದಲ್ಲಿ ಬೇರೆ ಕಡೆಗೆ ಒಯ್ದು ಅವನನ್ನು ರಕ್ಷಿಸಿದೆ. ಶೈಚೋಪಚಾರಗಳನ್ನ ಮಾಡಿದ ನಂತರ ರಾಜನಿಗೆ ಪ್ರಜ್ಞೆಯು ಬಂದಿತು. ನೀನು ಮಾಡಿದ ಸಾಹಸ ಕಾರ್ಯವು ಅವನಿಗೆ ತಿಳಿಯಿತು. ಸುಪ್ರೀತನಾದ ರಾಜನು ನಿನಗೆ 2 ವರಗಳನ್ನು ಕೊಟ್ಟನು. ನೀನು ಆ ವರಗಳನ್ನು ಅವಶ್ಯಕವಿದ್ದಾಗ ಕೇಳಿ ತೆಗೆದುಕೊಳ್ಳುವುದಾಗಿ ಹೇಳಿದ್ದೆ. ರಾಜನು ಹಾಗೇ ಆಗಲಿ ಎಂದನು. ಈ ವಿಷಯವನ್ನ ನೀನು ನನಗೆ ಹೇಳಿದ್ದೆ. ಈಗ ಆ ವರಗಳ ಮೂಲಕ ನಿನ್ನ ಕೆಲಸವನ್ನ ಸಾಧಿಸಿಕೊಳ್ಳಬಹುದು. ಮೊದಲನೇ ವರದಿಂದ ಭರತನಿಗೆ ರಾಜದ ಪಟ್ಟಾಭಿಷೇಕವಾಗಬೇಕೆಂದು ಕೇಳು. 2ನೆಯ ವರದಿಂದ ಶ್ರೀರಾಮನನ್ನ 14 ವರ್ಷ ಕಾಡಿಗೆ ಕಳುಹಿಸಬೇಕೆಂದು ಯೋಚಿಸು. ಶ್ರೀರಾಮನನ್ನ ದೇಶಭ್ರಷ್ಟನಾಗಿ ಮಾಡಿದರೆ ಅಷ್ಟರೊಳಗೆ ಪ್ರಜೆಗಳಿಗೆ ನಿನ್ನ ಮಗ ಭರತನ ಮೇಲೆ ಸಂಪೂರ್ಣವಾದ ಅನುರಾಗವು ಬೇರೂರುವುದು. ಶ್ರೀರಾಮನು ಹಿಂತಿರುಗಿ ಬಂದು ಎಷ್ಟು ಕಷ್ಟಪಟ್ಟರೂ ಪ್ರಜೆಗಳಿಗೆ ಅವನಲ್ಲಿ ಅನುರಾಗ ಹುಟ್ಟದು. ಆಗ ಭರತನಿಗೆ ಸ್ಥಿರವಾಗಿ ರಾಜ್ಯವು ಉಳಿಯುವುದು. ಇದನ್ನು ಹೇಗೆ ಕಾರ್ಯಗತ ಮಾಡಬೇಕೆಂಬುದನ್ನು ಹೇಳುತ್ತೇನೆ, ಅದರಂತೆ ನಡೆದುಕೋ. ಈಗಲೇ ನಿನ್ನ ಕೋಪಾಗ್ರಹವನ್ನು ಪ್ರವೇಶಿಸು. ಅಲ್ಲಿ ಬಹಳ ಕೋಪಗೊಂಡಿರುವಂತೆ ನಟಿಸು. ಬರೀ ನೆಲದ ಮೇಲೆ ಮಲಗಿ ಹಳೆಯ ಸೀರೆಯನ್ನ ಉಡು. ರಾಜನು ಬಂದರೆ ಅವನನ್ನು ನೋಡಬೇಡ, ಮಾತನಾಡಿಸಬೇಡ. ನೆಲದ ಮೇಲೆ ಹೊರಳುತ್ತಾ ನಿನ್ನ ಶೋಕವನ್ನು ವ್ಯಕ್ತಪಡಿಸು. ಗಟ್ಟಿಯಾಗಿ ಹಲು. ದಶರಥ ರಾಜನು ನಿನಗೆ ಪ್ರೀತಿಯನ್ನು ಉಂಟು ಮಾಡಲು ಏನು ಬೇಕಾದರೂ ಮಾಡುತ್ತಾನೆ. ನಿನ್ನ ಮಾತನ್ನ ಎಂದಿಗೂ ಅವನು ಅತಿಕ್ರಮಿಸಲು ಶಕ್ತನಲ್ಲ. ನಿನ್ನ ಸೌಂದರ್ಯದ ಪ್ರಭಾವವು ಅಷ್ಟರ ಮಟ್ಟಿಗಿದೆ. ಈ ಸಮಯದಲ್ಲಿ ಅವನು ನಿನಗೆ ಬೇರೆ ರೀತಿಯ ಪ್ರಲೋಭನೆಗಳನ್ನು ತೋರಿಸಿದರೆ ಒಪ್ಪಬೇಡ. ದಶರಥನು ಕೊಟ್ಟಿರುವ ವರಗಳನ್ನು ಅವನಿಗೆ ಜ್ಞಾಪಿಸು. ಅವನಿಂದ ಪ್ರತಿಜ್ಞೆ ಮಾಡಿಸಿಕೊ. ಆಮೇಲೆ ನೀನು ವರಗಳ ಸ್ವರೂಪವನ್ನು ಹೇಳಬೇಕು. ಭರತನಿಗೆ ರಾಜಾಭಿಷೇಕ ಮತ್ತು ಶ್ರೀರಾಮನಿಗೆ ವನವಾಸ ಎಂದು ಹೇಳು. ಭರತನಿಗೆ ರಾಜಾಭಿಷೇಕವಾಗುವುದಕ್ಕಿಂತ ಮುಖ್ಯವಾದದ್ದು ಶ್ರೀರಾಮನನ್ನ ಕಾಡಿಗೆ ಕಳುಹಿಸುವುದು. ಅವನು ಕಾಡಿನಿಂದ ಬರುವ ವೇಳೆಗೆ ಭರತನು ರಾಜ್ಯದಲ್ಲಿ ಸ್ಥಿರವಾಗಿ ನೆಲೆಯಾಗಿರುವನು. ನಿನ್ನ ಕೋರಿಕೆಗಳನ್ನು ತಿಳಿದುಕೊಳ್ಳಲು ಒಂದು ಒಳ್ಳೆಯ ಅವಕಾಶ. ಭಯದಿಂದ ಹಿಂಜರಿದೆ ಕಾರ್ಯವನ್ನ ಸಾಧಿಸು. ರಾಮನನ್ನ ಕಾಡಿಗೆ ಕಳುಹಿಸು. ಭರತನಿಗೆ ಪಟ್ಟವನ್ನ ಕಟ್ಟಬೇಕು ಎಂದು ಧೈರ್ಯದಿಂದ ಹಠ ಹಿಡಿದು ಕೆಲಸವನ್ನ ಮಾಡಿಸಿಕೋ ಎಂದಳು. ಮಂಥರೆಯ ದುರ್ಬೋಧನೆಯನ್ನ ಕೈಕೇಯಿಯು ನಿಜವೆಂದು ಎಣಿಸಿದಳು. ಅವಳ ಮಾತಿನಲ್ಲಿ ನಂಬಿಕೆ ಹುಟ್ಟಿತು. ಅವಳ ಯುಕ್ತಿಯುಕ್ತವಾದ ಮಾತನ್ನ ಕೇಳಿ ಕೈಕೇಯಿಯು ದಾರಿ ತಪ್ಪಿದ ಎನ್ನು ಕುದುರೆಯಂತಾದಳು. ಹೀಗೆ ಶ್ರೀರಾಮನ ವಿಷಯದಲ್ಲಿ ಪರಿಶುದ್ಧ ಅಂತಃಕರಣವುಳ್ಳವಳಾಗಿದ್ದ ಕೈಕೇಯಿಯು ಮಂಥರೆಯ ಅನರ್ಥದ ಸಲಹೆಯೇ ಸಾಧುವೆಂದು ನಂಬಿದಳು. ಇದು ನಮ್ಮ ಜೀವನದಲ್ಲಿ ಕೂಡ ಅನ್ವಯಿಸುತ್ತದೆ. ಬೇರೆಯವರ ಮಾತುಗಳನ್ನ ಕೇಳಿ ಇನ್ನೊಬ್ಬನನ್ನ ದೂಷಣೆ ಮಾಡುವುದು ನಮ್ಮ ಮನಸ್ಸಿಗೆ ಮಾಡುವ ದ್ರೋಹ. ಇದು ನಮ್ಮ ಕರ್ಮವನ್ನ ಅನುಭವಿಸದೆ ಬಿಡುವುದಿಲ್ಲ. ಅವಳ ಮಾತಿಗೆ ಮರುಳಾಗಿ ಕೈಕೇಯಿಯು ಹೇಳಿದಳು, ಮಂಥರೆ, ನಿನ್ನ ಮಹಿಮೆಯು ನನಗೆ ಈವರೆಗೆ ತಿಳಿದಿರಲಿಲ್ಲ. ಕುಬ್ಜರಾದವರಲ್ಲಿ ನಿನ್ನನ್ನು ಮೀರಿಸುವವರು ಯಾರೂ ಇಲ್ಲ. ಪೂರ್ವ ಪರಗಳನ್ನು ವಿಚಾರಿಸಿ ಕಾರ್ಯ ಮಾಡುವುದರಲ್ಲಿ ನಿನಗೆ ಸರಿಸಮಾನರು ಯಾರೂ ಇಲ್ಲ. ನನ್ನ ನೆಂಟರು ಪರಿಜನರು ಎಲ್ಲರಿಗಿಂತಲೂ ನೀನೊಬ್ಬಳೇ ನನ್ನಲ್ಲಿ ಸಂಪೂರ್ಣವಾದ ಅಕ್ಕರೆಯುಳ್ಳವಳು. ನನ್ನ ಭಾಗಕ್ಕೆ ನೀನು ದೇವರು ಎಂದು ಎನಿಸುವೆನು. ನಿನ್ನ ಬೆನ್ನು ಸ್ವಲ್ಪ ಗುಣ್ಣಗಾಗಿದ್ದರೂ ನೀನು ನೋಡಲು ಕಡು ಚೆಲುವೆ.
ನಿನ್ನನ್ನು ನೋಡುತ್ತಿದ್ದರೆ ಮತ್ತು ನೋಡಬೇಕೆನಿಸುತ್ತದೆ. ನಿನ್ನ ಅಂಗಗಳೆಲ್ಲವೂ ಅಂದವಾಗಿರುವು. ಬಿಳಿ ಕೂದಲನ್ನುಟ್ಟು ನೀನು ನನ್ನ ಮುಂದೆ ನಡೆಯುತ್ತಿದ್ದರೆ ರಾಜ ಹಂಸದಂತೆಯೇ ಕಾಣಿಸುವೆ. ಅಮೋಘವಾದ ನಿನ್ನ ಗುಂಡಿಗೆ ಒಂದು ಸುವರ್ಣ ಮಾಲೆಯನ್ನು ಹಾಕುತ್ತೇನೆ. ಹೀಗೆ ತನ್ನನ್ನು ಪ್ರಶಂಸಿಸಿ ಹಾಸಿಗೆಯ ಮೇಲೆ ಜ್ವಾಲಿಸುತ್ತಾ ಮಲಗಿದ್ದ ಕೈಕೇಯಿಯ ಮಂಥರೆಯು ಹೇಳಿದಳು, ಮಂಗಳಾಂಗಿ, ಪ್ರವಾಹವು ಇಳಿದ ಮೇಲೆ ಸೇತುವೆಯನ್ನು ಕಟ್ಟುವಂತೆ ಈಗ ನೀನು ತಡ ಮಾಡಿದರೆ ಕೆಲಸವು ಕೆಡುವುದು. ಏಳು, ಈಗಲೇ ಕೋಪಾಗ್ರಹವನ್ನು ಸೇರಿ ರಾಜನು ಬರುವುದನ್ನೇ ಎದುರು ನೋಡುತ್ತಿರೋ. ತಕ್ಷಣ ಕೈಕೇಯಿಯು ಮಂಥರೆಯೊಡನೆ ಕೋಪಾಗ್ರಹವನ್ನು ಸೇರಿದಳು. ಸೌಭಾಗ್ಯದ ಮತದಿಂದ ಕೊಬ್ಬಿದ ಕೈಕೇಯಿಯು ತಾನು ತೊಟ್ಟಂತಹ ಬಹಳ ಬೆಲೆಬಾಳುವ ಮುಕ್ತಾಹಾರಗಳನ್ನು ಇತರ ಆಭರಣಗಳನ್ನು ಕಳೆದು ಹಾಕಿದಳು. ಹಾಗೆಯೇ ನೆಲದ ಮೇಲೆ ಮಲಗಿದಳು. ನೀರಾಭರಣನಾದಳು. ಸುವರ್ಣ ಪ್ರತಿಮೆಯಂತೆ ಕಾಣುತ್ತಿದ್ದ ಕೈಕೇಯಿಯು ಮಂಥರೆಯನ್ನ ಕುರಿತು, ಕುಬ್ಜೆ, ರಾಜನು ತಾನು ಕೇಳುವ ವರಗಳನ್ನು ಕೊಡದಿದ್ದರೆ ನಾನು ಇಲ್ಲಿಯೇ ಪ್ರಾಣತ್ಯಾಗ ಮಾಡುತ್ತೇನೆ. ಆಗ ನೀನು ರಾಜನಿಗೆ ಆ ಸಮಾಚಾರವನ್ನು ತಿಳಿಸಬೇಕಾಗುತ್ತದೆ. ಹಾಗಲ್ಲದೆ ರಾಜನು ತನ್ನ ವರಗಳಿಗೆ ಒಪ್ಪಿದರೆ ಭರತನು ರಾಜ್ಯವನ್ನ ಹೊಂದಿ ರಾಮನು ಅರಣ್ಯಕ್ಕೆ ಹೋಗುತ್ತಾನೆ. ಇದು ಹೊರತು ನನಗೆ ಸುವರ್ಣಾದಿಗಳಾಗಲಿ ರತ್ನಗಳಿಂದಾಗಲಿ ಮೃಷ್ಟಾನ್ನ ಭೋಜನದಿಂದಾಗಲಿ ಯಾವ ಪ್ರಯೋಜನವೂ ಇಲ್ಲ. ರಾಮನೇನಾದರೂ ರಾಜನಾದರೆ ಅದೇ ನನ್ನ ಬದುಕಿಗೆ ಕೊನೆ ಎಂದು ತಿಳಿ ಎಂದಳು. ಮಂಥರೆಯು, ಎಲೆ ಒಡತಿಯೇ, ಶ್ರೀರಾಮನಿಗೆ ಈಗ ಅಭಿಷೇಕವು ನಡೆದು ಹೋದರೆ ನೀನು ನಿನ್ನ ಮಗನು ಜೀವಾವಧಿ ಸಂಕಟಕ್ಕೆ ಸಿಕ್ಕಿ ನರಳಬೇಕಾಗುವುದು. ಆದ್ದರಿಂದ ನೀನು ಭರತನಿಗೆ ಪಟ್ಟಾಭಿಷೇಕವಾಗುವಂತೆ ಪ್ರಯತ್ನಿಸು ಎಂದಳು. ಕುಬ್ಜೆಯು ಮೇಲೆ ಮೇಲೆ ಈ ಕ್ರೂರವಾದ ಮಾತುಗಳಿಂದ ಕೈಕೇಯಿಯನ್ನು ಕೆರಳಿಸಿದಳು. ಆಗ ಕೈಕೇಯಿಯು ಕೋಪದಿಂದ ಕೈಗಳನ್ನು ತನ್ನ ಎದೆಯ ಮೇಲೆ ಇಟ್ಟುಕೊಂಡು, ಎಲೆಯ ಮಂಥರೆ, ಈಗ ರಾಮನು ವನವಾಸ, ಭರತನಿಗೆ ಅಭಿಷೇಕ ಅಥವಾ ನನ್ನ ಮರಣ, ಈ ಎರಡರಲ್ಲಿ ಯಾವುದರೊಂದು ಆಗಿಯೇ ತೀರುತ್ತದೆ. ನನ್ನ ಕೋರಿಕೆಯು ಈಡೇರುವವರೆಗೂ ನಾನು ಹಾಸಿಗೆಯ ಮೇಲೆ ಮಲಗುವುದಿಲ್ಲ, ಹೂಗಳನ್ನು ಮುಡಿಯುವುದಿಲ್ಲ, ಊಟವನ್ನ ಮಾಡುವುದಿಲ್ಲ, ಬೇರೆ ಏನನ್ನೂ ಬಯಸುವುದೂ ಇಲ್ಲ. ಹೀಗೆ ಹೇಳಿ ಕೈಕೇಯಿಯು ತನ್ನ ಧರಿಸಿದ ಆಭರಣಗಳೆಲ್ಲ ಕಲಚಿ ನೆಲದ ಮೇಲೆ ಎಸೆದು ಆಕಾಶದಿಂದ ಜಾರಿಬಿದ್ದ ಕಿನ್ನರ ಶ್ರೀಯಂತೆ ಅಸ್ತವ್ಯಸ್ತವಾಗಿ ಮಲಗಿದಳು. ಕೋಪದಿಂದ ಕೂಡಿದ ಮುಖವುಳ್ಳವಳಾಗಿ ಕೈಕೇಯಿಯು ಮೋಡ ಕವಿದ ನಕ್ಷತ್ರಗಳಿಲ್ಲದ ಆಕಾಶದಂತೆ ಕಾಣುತ್ತಿದ್ದಳು. ಕೈಕೇಯಿಗೆ ನಾನು ನೆನೆಸಿದ ಕಾರ್ಯ ಸಾಧನೆಯಾಗುವುದು ಎಂದು ಸಂದೇಹವು ಬಂದಿತು. ಕೆಲ ಕಾಲ ಯೋಚಿಸಿ ಮಂಥರೆಯು ಸೂಚಿಸಿರುವ ಮಾರ್ಗವೇ ತನಗೆ ನನ್ನ ಮಗನಿಗೆ ಸುಖಕರ ಎಂದು ತೀರ್ಮಾನಿಸಿ ಬಿಟ್ಟಳು. ಹೀಗೆ ಅವಳು ಮನಸ್ಸನ್ನ ಕಲ್ಲಾಗಿ ಮಾಡಿಕೊಳ್ಳಬೇಕಾಯಿತು. ತಮ್ಮ ಸ್ವಂತ ಬುದ್ಧಿಯನ್ನ ಬಿಟ್ಟು ಬೇರೆಯವರ ಮಾತನ್ನ ಕೇಳುವುದು ಒಳಿತಲ್ಲ ಎನ್ನುವುದು ಈ ಕಥಾಮೃತದ ಸಾರ. ರಾಮಾಯಣ ಕಥಾಮೃತವು ಎಲ್ಲ ಯುಗಗಳಿಗೆ ಆಧಾರವಾಗಿದೆ. ರಾಮಾಯಣ, ಮಹಾಭಾರತ, ಗರುಡ ಪುರಾಣ, ಭಗವದ್ಗೀತೆಯಂತಹ ಅಮೂಲ್ಯ ಗ್ರಂಥಗಳು ಸನಾತನ ಸಂಸ್ಕೃತಿಯಲ್ಲಿ ಬಿಟ್ಟು ಇನ್ನು ಯಾವ ಧರ್ಮದಲ್ಲಿ ನೋಡಲು ಸಿಗುವುದಿಲ್ಲ. ವಿಜ್ಞಾನದ ತರ್ಕಕ್ಕೆ ಸಿಗದ ಹಲವು ವಿಷಯಗಳ ಭಂಡಾರವೇ ಸನಾತನ ಸಂಸ್ಕೃತಿ. ಇಂತಹ ಸನಾತನ ನಾಡಿನಲ್ಲಿ ನಾವು ಹುಟ್ಟಿದ್ದೇವೆ ಎನ್ನುವುದು ನಮಗೆ ಬಹಳ ಸಂತೋಷದ ವಿಷಯ. ಚತುರೆಯಾದ ಮಂಥರೆಯ ಮಾತುಗಳಿಂದ ಕೈಕೇಯಿಯು ಏನು ಮಾಡಿದಳು ಎಂಬುದನ್ನು ಮುಂದಿನ ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣ. ಅಲ್ಲಿಯವರೆಗೂ ನಿಮಗೆಲ್ಲರಿಗೂ ಶುಭವಾಗಲಿ. ಜೈ ಹಿಂದ್, ಜೈ ಭಾರತ್ ಮಾತೆ.